ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಅಕ್ಕಿ ಬೇಳೆ ನೆನೆಸದೆ ರುಬ್ಬದೆ ಕೇವಲ 15 ನಿಮಿಷದಲ್ಲಿ ಸಾಫ್ಟ್ ಆಗಿರುವಂತ ಮೃದುವಾಗಿರುವಂತ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಡ್ಲಿ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಮೃದುವಾಗಿ ಬಂದೈತೆ ಅಂತ ಹೇಳಿ. ಡಯಾಬಿಟಿಸ್ ಪೇಷಂಟಿಗಾಗ್ಲಿ ಅಥವಾ ಡಯಟ್ ಮಾಡಿದವ್ರಿಗಾಗ್ಲಿ ಈ ರೆಸಿಪಿ ಹೇಳ್ ಮಾಡಿಸ್ದಂಗ ಐತ್ ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋ ಮಂತ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಜೋಳದ ಹಿಟ್ಟು ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡೇನ್ರಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೇವಲ್ರಿ ಅದೇ ರವಾ ಹಾಕೊಂಡೇನ್ರಿ. 1 ಕಪ್ ಹಿಟ್ಟಿಗೆ 1 ಕಪ್ ಆಗೋಷ್ಟು ರವಾ ಕರೆಕ್ಟ್ ಆಗುತ್ತೆ ನೋಡ್ರಿ. ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳುವಂತ್ರಿ. ಒಮ್ಮೆ ನೀರ್ ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಇಡ್ಲಿ ಹಿಟ್ಟಿನ ಅದಕ್ಕ ಕಲ್ಸ್ಕೊಬೇಕ್ ನೋಡ್ರಿ. ನಾರ್ಮಲ್ ಆಗಿ ನಾವ್ ಮನ್ಯಾಗ ಇಡ್ಲಿ ಮಾಡ್ತೇವಲ್ರಿ ಅದೇ ರೀತಿನೇ ಈ ಹಿಟ್ಟಿಂದ ವಿಧಾನ ಇದು ಇರ್ಬೇಕ್ ನೋಡ್ರಿ. ನೋಡ್ರಿ ಈ ರೀತಿಯಾಗಿ ಇರ್ಬೇಕ್ರಿ ಇಡ್ಲಿ ಹಿಟ್ಟು ಅನ್ನೋದು. ಇವಾಗ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನ್ರಿ. ಅದೇ ರೀತಿ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಈನೋ ಹಾಕೊಳತೀನ್ರಿ. ನೀವು ಬೇಕಿಂಗ್ ಸೋಡಾ ಹಾಕೊಂಡ್ರಿ ಅಂದ್ರ ಇಡ್ಲಿ ಕಲರ್ ಚೇಂಜ್ ಆಗುತ್ತ್ರಿ. ಅದಕ್ಕಂತ ಹೇಳಿ ನೀವು ಈನೋನೇ ಹಾಕೋಬೇಕು ನೋಡ್ರಿ. ಅವಾಗ ಮಾತ್ರ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಮೃದುವಾಗಿರುವಂತ ಇಡ್ಲಿ ಬರ್ತಾವ್ ನೋಡ್ರಿ. ಇವಾಗ ನೋಡ್ರಿ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ನಾವು ಇವಾಗ ಇಡ್ಲಿ ಪ್ಲೇಟ್ ತಗೊಳುವಂತ್ರಿ. ಇಡ್ಲಿ ಪ್ಲೇಟಿಗೆ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಇಡ್ಲಿ ಅನ್ನೋದು ಪ್ಲೇಟಿಗೆ ಒಟ್ಟ ಅಂಟಂಗಿಲ್ರಿ. ಅದಕ್ಕಂತ ಹೇಳಿ ಈ ರೀತಿ ಎಣ್ಣೆ ಸವರ್ಕೋಬೇಕು ನೋಡ್ರಿ ಪ್ಲೇಟಿಗೆಲ್ಲ. ಇವಾಗ ನಾವು ಹಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಇಡ್ಲಿ ಪ್ಲೇಟ್ ಒಳಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳುವಂತ್ರಿ. ನಾವ್ ಏನೋ ಹಾಕ್ಯವಲ್ರಿ ಉಬ್ಬಿ ಬರ್ತೈತ್ರಿ ಹಿಟ್ಟು ಅನ್ನೋದು, ಅದಕ್ಕ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ನಾ ಈ ರೀತಿ ಹಾಕೊಂಡೀನಿ ನೋಡ್ರಿ. ಇವಾಗ ಆ ಕಡೆ ನಾನು ಇಡ್ಲಿ ಕುಕ್ಕರ್ ಕೂಡ ಇಟ್ಕೊಂಡೀನ್ರಿ. ನೀರ್ ಕೂಡ ಕಾಯ್ದವ್ರಿ. ಒಂದ್ ಅರ್ಧ ನಿಂಬೆ ಹೋಳನ್ನ ಈ ರೀತಿ ಕಟ್ ಮಾಡಿ ಹಾಕೊಂಡೀನಿ ನೋಡ್ರಿ. ಅವಾಗ ನಮ್ಗೆ ಇಡ್ಲಿ ಕುಕ್ಕರ್ ಅನ್ನೋದು ಒಟ್ಟ ಕರ್ಗಾಗಂಗಿಲ್ರಿ. ಅದಕ್ಕಂತ ಹೇಳಿ ಅರ್ಧ ನಿಂಬೆ ಹೋಳ ಈ ರೀತಿ ಹಾಕೋಬೇಕು ನೋಡ್ರಿ ನೀರೊಳಗ. ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದೇವಲ್ರಿ ಇಡ್ಲಿ ಪ್ಲೇಟ್ ಅವೆಲ್ಲ ಇಟ್ಕೊಂಡು ಇದನ್ನ ಏನಿಲ್ಲ ಅಂದ್ರು ಒಂದ್ 15 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಇಡ್ಲಿ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗ್ಯಾವ್ರಿ. ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿ ಬಂದವ್ ಅನ್ನೋದ್ರು ಇಡ್ಲಿ. ಕೇವಲ ಒಂದ್ 10 ರಿಂದ 15 ನಿಮಿಷದಾಗ ಈ ಸಾಫ್ಟ್ ಆಗಿ ಮೃದುವಾಗಿರುವಂತ ಜೋಳದ ಹಿಟ್ಟಿನ ಇಡ್ಲಿ ರೆಡಿ ಆದವು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಫ್ಲಫಿ ಆಗಿ ಬಂದವು ಅಂತ ಹೇಳಿ. ಇದ್ರ ಕಾಂಬಿನೇಷನ್ ಆಗಿ ನನ್ ಸಾಂಬಾರ್ ಅದೇ ರೀತಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡೀನಿ ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮನಿಯೊಳಗ ಒಂದ್ ಸರ್ತಿ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನಿ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡ್ರಿ. ಅಷ್ಟ್ ಈಜಿ ಆಗಿರುವಂತ ರೆಸಿಪಿ ಐತ್ರಿ. ಮಾಡ್ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.